ಏನು ಮತ್ತೆ ನಮ್ಮ ಶಬ್ದ ಬಿಟ್ಟು ಅಂದ್ರೆ ನೀವು ಮಾಡೋದಿಲ್ಲ ಏನು ಬೇಕು ಸಬ್ಜೆಕ್ಟ್ ಈಗ ನಾನು ಕೆಲವೊಂದು ಮಾಧ್ಯಮದಾಗ ಹೇಳಿದ್ದೀನಿ ಅದೇ ಶಬ್ದವನ್ನು ಕಂಟಿನ್ಯೂ ಮಾಡಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಭಾಳ ದೊಡ್ಡ ನಿವೃತ್ತ ರಾಜಕಾರಣಿ ನಿವೃತ್ತ ಚೀಫ್ ಮಿನಿಸ್ಟರು ಅವರು ನೈತಿಕ ವಿಚಾರ ನಾವು ಸ್ವಂತ ಇಷ್ಟಪಡಬೇಕು 2011 ಯಡಿಯೂರಪ್ಪ ಅವರು ನಡೆದಾಗ ಅವ್ರು ಏನು ಮಾತಾಡೋ ಶಬ್ದ ನೆನಪು ಮಾಡ್ಕೋಬೇಕು ಅವ್ರು ನಿರ್ಣಯ ತಗೋಬೇಕಂತ ನನ್ನ ಮನವಿ ಇದೆ ಯಾಕೆ ಅವ್ರಿಗೆ ನೋಡ್ರಿ ಅವ್ರು ತಿಳ್ಕೊಬೇಕು ಅವರು ವಿರೋಧ ಪಕ್ಷದಾಗ ಏನು ಮಾಡಿದಾರೆ ಈಗ ಮುಖ್ಯಮಂತ್ರಿ ಏನು ಮಾತಾಡೋ ಅವ್ರ ಮೇಲೆ ಬಿಟ್ಟು ಬಿಡ್ತೀವಿ ಅದಕ್ಕೆ ನಾವು ನಮ್ಮ ಪಕ್ಷ ನಿರ್ಣಯ ತೊಗೊಂಡ್ರೆ ಅದಕ್ಕೆ ಪ್ರತಿಯೊಂದು ಶಬ್ದಕ್ಕೆ ನಾವು ಬದ್ಧತೆ ಇಷ್ಟು ಈಗಾಗಲೇ ಅದು ಸೇಮ್ ನಿಮ್ಮ ರಿಪೀಟ್ ಮಾಡಿದ್ದೀನಿ ಅವ್ರ ಪಕ್ಷದವರೇ ಅವ್ರಿಗೆ ಮುಳುವಾದ್ರ ಅದೆಲ್ಲ ಗೊತ್ತಿಲ್ಲ ಈ ಸದ್ಯ ಹೇಳೋ ಪರಿಸ್ಥಿತಿ ಅಲ್ಲ ನೋಡ್ರಿ ರಾಜಕಾರಣದಲ್ಲಿ ಭಾಳ ದೊಡ್ಡ ಅನಾಹುತ ಆಗ್ತೈತೆ ಅಕಸ್ಮಾತ್ ಏನಾರೋ ಒಬ್ಬ CD ಶಿವನಂತ ಬಂದು ಮುಖ್ಯಮಂತ್ರಿ ಆಗಿಬಿಟ್ರೆ ರಾಜ್ಯದ ಅಂತ ಏನು ಮಾಡ್ತದೆ ಅದೋ ಗತಿಗೆ ಹೋಗ್ತೈತೆ ಯಾಕೆ ಭಾಳ ಮಹಾನುಭಾವರು ಕಟ್ಟಿದಂಥ ನಮ್ಮ ಕರ್ನಾಟಕ ರಾಜ್ಯ ಏನಾರ ಮುಖ್ಯಮಂತ್ರಿ ರಾಜೀನಾಮೆ ಕೊಟ್ಟ ನಂತರ ಮುಂದಿನ ಹಂತ ಭಾಳ ಕರ್ನಾಟಕ ರಾಜ್ಯದಲ್ಲಿ ಜನರದ್ದು ಎಲ್ಲ ಪ್ರಮುಖ ರಾಜಕೀಯ ಪಕ್ಷ ಭಾಳ ವಿಚಾರ ಮಾಡುವಂಥ ಸನ್ನಿವೇಶ ಇದೆ ಆದ ದೊಡ್ಡ ಅನಾಹುತ ಆಗಿದೆ ಅದರಲ್ಲಿ ನಮ್ಮ ಪಕ್ಷದವರು ರಾಜ್ಯದ ನಾಯಕರು ರಾಷ್ಟ್ರೀಯ ನಾಯಕರು ಒಂದು ವಿಚಾರ ಮಾಡಿ ಇದನ್ನು ರಾಜ್ಯನ ಉಳಿಸ್ಲಿಕ್ಕೆಲ್ಲ ಪ್ರಯತ್ನ ಕೈ ಜೋಡಿಸ್ತಾರೆ ಹೇಳಿದರೆ ಆ ರೀತಿ ಪರಿಸ್ಥಿತಿ ಬಂದರೆ ವಿಧಾನಸಭೆ ವಿಸರ್ಜಿಸಿ ಮರು ಚುನಾವಣೆಗೆ ಹೋಗೋದು ಒಳ್ಳೇದಂತ ನಿಮ್ಮ ಅಭಿಪ್ರಾಯ? ನಾನು ಸಿದ್ದರಾಮಯ್ಯ ಮೊದಲೇ ಹೇಳಿದ್ದೀನಿ ಸಿದ್ದರಾಮಯ್ಯವರು 13ರಿಂದ 18 ಸಿದ್ದರಾಮಯ್ಯ ಉಳಿದಿಲ್ಲ ಅವ್ರ ಶಕ್ತಿ ಏನೈತೆ ನನಗೆ ಗೊತ್ತಿಲ್ಲ ಯಾಕಂದ್ರೆ ಅವ್ರ ಪಕ್ಷ ಆಂತರಿಕ ಸಮಸ್ಯೆ ಅದು ನಾನು ಭಾರತೀಯ ಜನತಾ ಪಕ್ಷ ಸದಸ್ಯರ ನಂತರ ಕಾಂಗ್ರೆಸ್ ಪಕ್ಷದ ಒಳಗೆ ನಡೆದ ನನಗೆ ಗೊತ್ತಿಲ್ಲ ಆದರೆ ಒಂದು ಇವತ್ತು ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ತೀನಿ ಇದನ್ನು ಇದು ಪೂರ ಮುಗಿಸ್ಬೇಕಾರೆ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಮಾಡೋದು ಒಳ್ಳೆಯದು ರಾಜ್ಯ ವಿಧಾನ ವಿಸರ್ಜನೆ ಮಾಡಿ ಹೊಸ ಎಲೆಕ್ಷನ್ ಹೋಗೋದು ಜನರ ಮುಂದೆ ಹೋಗೋದು ಒಳ್ಳೆಯದಂತ ಅಂದ್ರೆ ರಾಜ್ಯದ ಮುಖ್ಯಮಂತ್ರಿ ಮನವಿ ಮಾಡ್ಕೋತೀನಿ ಅವರು ನೈತಿಕ ಹೊಣೆ ಹೊರಟು ರಾಜೀನಾಮೆ ಕೊಡೋದು ಒಳ್ಳೆಯದು ಯಾಕಂದ್ರೆ ಒಬ್ಬ ಒಳ್ಳೆಯ ರಾಜಕಾರಣ ಅಂದರೆ ಅವ್ರಿಗೆ ಕಪ್ಪು ಚುಕ್ಕಿ ಯಾವಾಗ ಬಂದಿದೆ ಅದನ್ನು ಬೇಕು ಕಾನೂನಿಗೆ ಹೋರಾಟ ಮಾಡಿ ಕ್ಲೀನ್ ಚಿಟ್ ಬಂದು ಹೊಳಿಸಿ ಮುಖ್ಯಮಂತ್ರಿ ಆಗಲಿ ಬಟ್ ಇದೊಂದು ಹೇಳ್ತಲ್ಲ ಇದೊಂದು ರಾಜೀನಾಮೆ ಕೊಟ್ಟ ನಂತರ ಭಾಳ ದೊಡ್ಡ ಅನಾಹುತ ಆಗುವಂಥ ರಾಜಕಾರಣ ಸನ್ನಿವೇಶ ಬರ್ತದೆ ಅದು ಎಲ್ಲ ಪಕ್ಷದರು ಒಂದು ಗಟ್ಟಿಯಾಗಿ ನಿಲ್ಲಬೇಕಾಗುತ್ತೆ ಅಕಸ್ಮಾತ್ DK ಶಿವಕುಮಾರ್ ಅಂತ ಮುಖ್ಯಮಂತ್ರಿ ಆದರೆ ರಾಜ್ಯದ ಪರಿಸ್ಥಿತಿ ನೋಡ್ರಿ ಅವ್ರು 135 ಸೀಟ್ ಆ ಪಕ್ಷ ಯಾರು ಮುಖ್ಯಮಂತ್ರಿ ಅವ್ರ ಪಕ್ಷ ಬಿಟ್ಟು ಆ ರಾಜ್ಯ ಹಿತಾಸಕ್ತಿಯಿಂದ ಒಂದು ಎಲ್ಲ ಪಕ್ಷಾತೀತವಾಗಿ ಚರ್ಚೆ ಮಾಡೋದು ಒಂದು ಮನವಿ ಇದೆ ನಾವು ನೀವು ಸಿದ್ದರಾಮಯ್ಯನವರು ನೀವು ಬಿಜೆಪಿಯಲ್ಲಿ ಇದ್ರು ಕೂಡ ನಿಮ್ಮ ರಾಜಕೀಯ ಗುರು ಅಂತ ಹೇಳಿ ನಮ್ಮ ಜೊತೆ ಬಂದಿದ್ದೀರಿ ಸರ್ ಈಗ ಇಂಥ ಸನ್ನಿವೇಶ ಎಂದೂ ಸೃಷ್ಟಿಯಾಗಿರಲಿಲ್ಲ ನೋಡ್ರಿ 13ರಿಂದ 18 ಸಿದ್ದರಾಮಯ್ಯ ಅವರ ವೈಯಕ್ತಿಕ ಎಂದೂ ಅವರು ಕಪ್ಪು ಚುಕ್ಕಿ ಬಂದಿರಲಿಲ್ಲ ಬಂದಿದೆ ಆದರೆ 2011ರಲ್ಲಿ ಯಡಿಯೂರಪ್ಪ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಮಾತಾಡಿದ ಒಂದು ಪ್ರತಿಯೊಂದು ಶಬ್ದ ನೆನಪು ಮಾಡ್ಕೋಬೇಕು ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.